ಸರ್ ಸೂರ್ಯ ಸರ್ ಅವರ ಸರ್? ಹ್ಮ್ ಸರ್ ಇದು ನಂದೊಂದು ಸಮಸ್ಯೆ ಆಗಿತ್ತು ಸರ್. ನಾನು ತುಂಬಾ ಲೈಫಲ್ಲಿ ತುಂಬಾ ಕಷ್ಟಗಳು ಅನುಭವಿಸಿ ಇವತ್ತು ಸಾಯೋ ಸ್ಟೇಜಿಗೆ ಬಂದು ನಿಂತ್ಬಿಟ್ಟಿದ್ದೀನಿ ಸರ್. ಯಾಕಪ್ಪ ಏನಾಯ್ತು? ಒಂದು ನಿಮ್ಮಿಂದ ಅದೊಂದು ಹೆಲ್ಪ್ ಆಗ್ಬೇಕಾಯ್ತು ಸರ್. ನನ್ಗೆ ರಕ್ಷಣೆ ಬೇಕು, ಅದಕ್ಕೋಸ್ಕರ ನಿಮಗೆ ಫೋನ್ ಮಾಡಿ. 7 ವರ್ಷ ಲವ್ ಮಾಡಿದ್ದೀನಿ ಸರ್. ಅರೆ 7 ವರ್ಷ ಲವ್ ಮಾಡಿ ಮದುವೆ ಆಗಿ 3 ವರ್ಷ 10 ವರ್ಷ. ಹೌದು ಸರ್. ಈ ಮಾರ್ಚ್ 6ನೇ ತಾರೀಕು ಬಂದ್ರೆ ಕರೆಕ್ಟ್ ಆಗತ್ತೆ ವರ್ಷ ಸರ್. ನಾವು ಪ್ರಪೋಸಲ್ ಇಬ್ರು ಅಕ್ಸೆಪ್ಟ್ ಮಾಡ್ಕೊಂಡು ಓಕೆ. ಮಾರ್ಚ್ 6. ಮಾರ್ಚ್ 6ಕ್ಕೆ ಸರ್. ಇನ್ನು 4 ದಿನ ಇದೆ. 2016ರಲ್ಲಿ ನಾವು ಇಬ್ರು ಪರಸ್ಪರ ಒಪ್ಪಿಗೆ ತಗೊಂಡು ಪ್ರೀತಿಯನ್ನ ಜೀವನ ಕಾಲಿಟ್ಟಿದ್ದು. ಅಂದ್ರೆ ಅದಕ್ಕಿಂತ ಮುಂಚೆ ಸೈಕಲ್ ಹೊಡಿತಿದ್ದೆ ಅವಳಿಂದ. ಏ, ಐ, ಐ, ಆ. ಅಲ್ಲ ಅದ್ ಹಿಂಗೆ 10 ವರ್ಷ ಪ್ರೀತಿನ ಬಿಟ್ಬಿಟ್ಟಿರ್ತಾಳಂತ ಅವಳು. ಗೊತ್ತಿಲ್ಲ ಸರ್. ತುಂಬಾ ಅವಳದು ಅವಳ ವಿಚಾರನೇ ಬೇರೆ. ನಾನು ಅರ್ಥ ಮಾಡ್ಕೊಳಕ್ಕೆ ಆಯ್ತಲ್ಲ. ಇದ್ರಲ್ಲಿ ಏನಾದ್ರು ಅವ್ರ ಅಮ್ಮಂದ್ ಕೈ ವಾಡ ಇದೆಯಾ? ತುಂಬಾ ಸರ್. 100ಕ್ಕೆ 1000% ಗ್ಯಾರಂಟಿ. ಹ್ಮ್ ನನ್ನ ಹೆಂಡತಿ ನನ್ ಗಂಡ ಜೊತೆ ಬಾಳ್ತೀನಿ ಅಂತ ಹೇಳಿದ್ರು ಕೂಡ ಅವ್ರ ತಾಯಿ ಬಾಳ್ ಬೇಡ, ನನ್ ಜೊತೆ ಗಂಡ ಹಿಡ್ದು ಚೆನ್ನಾಗಿರಕ್ಕೆ ಅವ್ರ ತಾಯಿ ಬಿಡಲ್ಲ. ಹ್ಮ್ ಎಲ್ಲಿ ನನ್ ಮಗಳ ಜೊತೆ ಚಂದ ಅವ್ರ ತಾಯಿ ಕೂಡ ಗಂಡನ್ ಬಿಡ್ಬಿಟ್ಟವ್ರೆ. ಗಂಡ ಅವರು ಒಂದೇ ಊರು ಲವ್ ಮಾಡಿ ಮದುವೆ ಆಗಿದ್ದು. ಅವರು ಲವ್ ಮಾಡಿ ಮದುವೆ ಆಗಿ ಅವರು ಬಿಟ್ರಾ? ಗಂಡನ್ ಬಿಡ್ಬಿಟ್ಟವ್ರೆ. ಮಕ್ಕಳಾದ್ಮೇಲೆ ಗಂಡನ್ ಬಿಡ್ಬಿಟ್ರು ಅವ್ರು. ಹೆಂಗ್? ಗಂಡ ಒಂದ್ ಕಡೆ ನೂಲಿನಂತ ಸೀರೆ ತಾಯಿನಂತ ಮಗಳು ಅಂತ ಹೇಳ್ದಂಗ ಆಯ್ತು. ಆ ತರ ಆಗಿದೆ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸರ್ ಸೂರ್ಯ ಸರ್ ಅವರ ಸರ್? ಹ್ಮ್ ಸರ್ ಇದು ನಂದೊಂದು ಸಮಸ್ಯೆ ಆಗಿತ್ತು ಸರ್. ನಾನು ತುಂಬಾ ಲೈಫಲ್ಲಿ ತುಂಬಾ ಕಷ್ಟಗಳು ಅನುಭವಿಸಿ ಇವತ್ತು ಸಾಯೋ ಸ್ಟೇಜಿಗೆ ಬಂದು ನಿಂತ್ಬಿಟ್ಟಿದ್ದೀನಿ ಸರ್. ಯಾಕಪ್ಪ ಏನಾಯ್ತು? ಒಂದು ನಿಮ್ಮಿಂದ ಅದೊಂದು ಹೆಲ್ಪ್ ಆಗ್ಬೇಕಾಯ್ತು ಸರ್. ನನ್ಗೆ ರಕ್ಷಣೆ ಬೇಕು, ಅದಕ್ಕೋಸ್ಕರ ನಿಮಗೆ ಫೋನ್ ಮಾಡಿದೆ ಸರ್. ಏನಾಯ್ತಪ್ಪ? ನಮ್ದು ಲವ್ ಮ್ಯಾರೇಜ್ ಆಗಿತ್ತು ಸರ್. ನಮ್ದು ಹ್ಮ್ 6 ವರ್ಷ 7 ವರ್ಷ ಲವ್ ಮಾಡಿ ಮದುವೆ ಆಗಿದೆ. ಹ್ಮ್ ಬಟ್ ಇವತ್ತು ಅವ್ರು ನನಗೆ ಮಾನಸಿಕವಾಗಿ ನೆಮ್ಮದಿ ಕೊಡ್ತಾ ಇಲ್ಲ. ನಾನು BMTC ಡ್ರೈವರ್ ಸರ್. ವಜ್ರ ಬಸ್ ಓಡಿಸೋದು ಬೆಂಗಳೂರಲ್ಲಿ. ಹ್ಮ್ ನನ್ನ ಹೆಂಡತಿ ಮತ್ತೆ ಅವ್ರ ತಾಯಿಯಿಂದ ತುಂಬಾ ಅಂದ್ರೆ ತುಂಬಾ ಟಾರ್ಚರ್ ಸರ್. ನನ್ಗೆ ಇವತ್ತು ತಲೆ ತೆಗ್ಸೋ ತರ ಮಾಡ್ಬಿಟ್ರು ಸಮಾಜದಲ್ಲಿ. ಹ್ಮ್ ತಪ್ಪೆಲ್ಲ ನಂದೇ ಅನ್ನೋ ತರ ತಪ್ಪೆಲ್ಲ ಮಾಡಿರೋದು ಅವ್ರು ಸರ್. ಹ್ಮ್ ನನ್ಗೆ ಯಾವ್ದೇ ತರ ಕೇರ್ ಮಾಡಲ್ಲ, ನನ್ಗೆ ಯಾವ್ದೇ ತರ ಪ್ರೀತಿ ಕೊಡಲ್ಲ, ನನ್ಗೆ ಯಾವ್ದೇ ತರ ಕಮಿಟ್ಮೆಂಟ್ ಇಲ್ಲ, ನನ್ ಆರೋಗ್ಯ ವಿಚಾರಿಸಲ್ಲ. ಹ್ಮ್ ನಾನ್ ಸತ್ತಿದನ ಬದುಕಿನ ಅಂತ ಒಂದ್ ಫೋನ್ ಮಾಡಿ ಕೇಳಲ್ಲ. ನಾ ಪ್ರಶ್ನೆ ಮಾಡಿದ್ರೆ ಹ್ಮ್ ನನ್ ಅನುಮಾನ ಪಡ್ತೀಯಾ, ಹ್ಮ್ ನಾನ್ ಇಷ್ಟಪಟ್ರ ಹುಡುಗಿ ನನ್ ಹೇಳ್ದಂಗ್ ಇರ್ಬೇಕು ಅನ್ನೋ ತರ ನನ್ ಮೈಂಡ್ ಸೆಟ್, ನನ್ ಹುಡುಗಿ ನನ್ ಕಳ್ಕೋಬಾರ್ದು ಅನ್ನೋ ಭಯದಲ್ಲಿ ನಾವು ಮಾತಾಡಿದ್ರು ಕೂಡ ಹ್ಮ್ ಅದನ್ನ ಅನುಮಾನ ತರ ಕನ್ವರ್ಟ್ ಮಾಡಿ 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 ಜನಕ್ಕೆಲ್ಲ ವಾದ ಮಾಡಿ ಹ್ಮ್ ಇಡೀ ಅವ್ರ ಫ್ಯಾಮಿಲಿ ಎಲ್ಲ ನಾನೊಬ್ಬ ಕೆಟ್ಟವನು ಖರಾಬ್ ಇವನು ಅನ್ನೋ ತರ ಎಲ್ರಿಗೂ ಮೈಂಡ್ ಅಲ್ಲಿ ತಂದ್ಬಿಟ್ಟವ್ರ. ಹ್ಮ್ ಇವಾಗ ಬಾ ನನ್ ಜೊತೆ ಆಯ್ತು, ನಾನೇ ತಪ್ಪು ಮಾಡಿರೋ ಪರವಾಗಿಲ್ಲ, ನಾನೇ ಕ್ಷಮೆ ಕೇಳ್ತೀನಿ, ಬಾ ನನ್ ಜೊತೆ ಜೀವನ ಮಾಡು ಅಂದ್ರೆ ಬರ್ತಾ ಇಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 3.5 ವರ್ಷ ಸರ್. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಸರ್. ಹ್ಮ್ ಮದುವೆ ಆಗಿ 3 ವರ್ಷ ಆಗಿದ್ರು ಕೂಡ ನಮ್ಮ ಮನೇಲಿ 3 ದಿನ ಜೀವನ ಮಾಡಿಲ್ಲ ಸರ್ ಅವಳು ನನ್ ಜೊತೆ. ಅರೇಂಜ್ ಮ್ಯಾರೇಜಾ? ಲವ್ ಅಂಡ್ ಅರೇಂಜ್. ಎಷ್ಟು ವರ್ಷ ಲವ್ ಮಾಡಿದ್ರಿ? 7 ವರ್ಷ ಲವ್ ಮಾಡಿದ್ದೀನಿ ಸರ್. ಅರೆ 7 ವರ್ಷ ಲವ್ ಮಾಡಿ ಮದುವೆ ಆಗಿ 3 ವರ್ಷ 10 ವರ್ಷ. ಹೌದು ಸರ್. ಈ ಮಾರ್ಚ್ 6ನೇ ತಾರೀಕು ಬಂದ್ರೆ ಕರೆಕ್ಟ್ ಆಗತ್ತೆ ವರ್ಷ ಸರ್. ನಾವು ಪ್ರಪೋಸಲ್ ಇಬ್ರು ಅಕ್ಸೆಪ್ಟ್ ಮಾಡ್ಕೊಂಡು. ಓಕೆ. ಮಾರ್ಚ್ 6. ಮಾರ್ಚ್ 6ಕ್ಕೆ ಸರ್. ಇನ್ನು 4 ದಿನ ಇದೆ. 2016ರಲ್ಲಿ ನಾವು ಇಬ್ರು ಪರಸ್ಪರ ಒಪ್ಪಿಗೆ ತಗೊಂಡು ಪ್ರೀತಿಯನ್ನ ಜೀವನ ಕಾಲಿಟ್ಟಿದ್ದು. ಅಂದ್ರೆ ಅದಕ್ಕಿಂತ ಮುಂಚೆ ಸೈಕಲ್ ಹೊಡಿತಿದ್ದೆ ಅವಳಿಂದ. ಆಮೇಲೆ ಇವಾಗ ನನ್ ಜೊತೆ ಜೀವನ ಮಾಡು ಅಂತಂದ್ರೆ ಅವ್ರು ಮಾಡ್ತಾ ಇಲ್ಲ. ಹ್ಮ್ ಇಲ್ಲ ನಾನ್ ಇರೋ ಕಡೆ ನಾನ್ ಕರ್ಕೊಂಡು ಹೋಯ್ತೀನಿ ಬಾ ಅಂದ್ರೆ ಅವ್ರ ತಾಯಿ ಕಳಿಸ್ತಾ ಇಲ್ಲ. ಹ್ಮ್ ನಾನು ಒಂದ್ಸಲ ಸೂಸೈಡ್ ಅಟೆಂಪ್ಟ್ ಮಾಡಿ ಪಾಯ್ಸನ್ ತಗೊಂಡು ಒಂದ್ ತಿಂಗಳ ಗಟ್ಲೆ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಆಗಿದ್ ಬಂದೆ. ಹ್ಮ್ ಬಟ್ ಅವಾಗ್ಲೂ ನನ್ಗೆ ಏನು ವಿಚಾರಿಸ್ಲಿಲ್ಲ, ಯೋಗಕ್ಷೇಮ ಏನು ವಿಚಾರಿಸಿಲ್ಲ. ಸತ್ತಿದನ ಬದುಕಿನಂತ ಒಂದ್ ಫೋನ್ ಮಾಡಿ ಕೂಡ ಕೇಳಲಿಲ್ಲ. ನಾನು ಇವಾಗ್ಲೂ ಬೇಕು ಅಂತ ಬಯಸ್ತಾ ಇದೀನಿ. ಬಟ್ ನಾನೇ ಸರಿ ಇಲ್ಲ ಅನ್ನೋ ತರ ವಾದ ಮಾಡಿ ನನ್ ಮೇಲೆ ಆಪೋಸಿಟ್ ಕೇಸ್ ಹಾಕ್ತವ್ರೆ. ಏನು ವರದಕ್ಷಿಣೆ ಕಿರ್ಕೊಳ ಅಂತನೋ ಅಥವಾ ಕೂಲಿ ಕೆಲಸ ಕಳ್ಸನ ಅಂತನೋ ಅಥವಾ ನನ್ ಮೇಲೆ ತುಂಬಾ ಅನುಮಾನ ಪಡ್ತಾನ ಅಂತನೋ. ಸಮಾಜ ಇವಾಗ ಕಾನೂನು ಒಪ್ಬೇಕಲ್ಲ ಸರ್. ಆತರ ಎಲ್ಲ ಹೇಳಿದ್ರ ಬೇಗ ನಂಬ್ಬಿಡ್ತಾರಲ್ಲ ಸರ್. ಅದನ್ನೆಲ್ಲ ಮೆನ್ಷನ್ ಮಾಡ್ಕೊಂಡು ನನ್ನನ್ನ ಟಾರ್ಗೆಟ್ ಮಾಡಿ ನನ್ನ ಲೈಫ್ ನ ಹಾಳು ಮಾಡ್ತಾವ್ರೆ ಸರ್. ಡೋಂಟ್ ವರಿ, ಇವಾಗೆಲ್ಲ ಅಷ್ಟು ಬೇಗ ಕಾನೂನು ನಂಬಲ್ಲ. ಅಷ್ಟು ಬೇಗ ಕಾನೂನು ನಂಬಲ್ಲ. ನಾವು ಏನೇನ್ ಮಾಡ್ಬೇಕು ಹಗ್ಲು ರಾತ್ರಿ ಮಾಡ್ತಿದೀವಿ. ಅಷ್ಟು ಬೇಗ ಕಾನೂನು ನಂಬಲ್ಲ. ಇವ್ರು ಹೇಳಿದ ತಕ್ಷಣ ಎಲ್ಲ ಅದು ಆ ಕಾಲ ಹೋಯ್ತು. ಓಕೆ, ಸೊ ಏನು ವರಿ ಮಾಡ್ಕೋಬೇಡಿ. ಇವಾಗ ಮುಂದೆ ಹೆಂಗ್ ಸರ್ ಲೈಫ್?
ಈಗ ಹೋಗಿ ಎಷ್ಟು ಎಷ್ಟು ದಿನ ಆಯ್ತು ಹೋಗಿ? ನಾವು ಒಂದ್ ವರ್ಷ ಮೇಲಾಯ್ತು ಸರ್ ನಮ್ದು ಇದು ಬ್ರೇಕಪ್ ಆಗಿ. ಗಂಡ ಹೆಂಡತಿ ನಡುವೆ ಮಗು ಇದೆ ಸರ್, ಒಂದ್ ಮಗು ಒಂದೂವರೆ ವರ್ಷ. ಇದೆ, ಒಂದ್ ಮಗುನು ಇದೆ. ಹಾ ಸರ್, ಗಂಡ್ ಮಗು ಆ, ಇದೆ, 1.5 ವರ್ಷ ಮಗುಗೆ. ಮಗು ಎಲ್ಲಿದೆ? ಅವಳ ತಾಯಿ ಜೊತೆಲಿದೆ ಸರ್. ಅಲ್ಲ ಅದ್ ಹಿಂಗೆ 10.5 ವರ್ಷ ಪ್ರೀತಿನ ಬಿಟ್ಬಿಟ್ಟಿರ್ತಾಳಂತ ಅವಳು. ಗೊತ್ತಿಲ್ಲ ಸರ್, ತುಂಬಾ ಅವಳದು ಅವಳ ವಿಚಾರನೇ ಬೇರೆ, ನಾನು ಅರ್ಥ ಮಾಡ್ಕೊಳಕ್ಕೆ ಆಯ್ತಲ್ಲ. ಇದ್ರಲ್ಲಿ ಏನಾದ್ರು ಅವ್ರ ಅಮ್ಮಂದ್ ಕೈವಾಡ ಇದೆಯಾ? ತುಂಬಾ ಸರ್, 100ಕ್ಕೆ 1000% ಗ್ಯಾರಂಟಿ. ನನ್ನ ಹೆಂಡತಿ ನನ್ ಗಂಡ ಜೊತೆ ಬಾಳ್ತೀನಿ ಅಂತ ಹೇಳಿದ್ರು ಕೂಡ ಅವ್ರ ತಾಯಿ ಬಾಳ್ ಬೇಡ, ನನ್ ಜೊತೆ ಗಂಡ ಹೆಂಡತಿ ಚೆನ್ನಾಗಿರಕ್ಕೆ ಅವ್ರ ತಾಯಿ ಬಿಡಲ್ಲ. ಎಲ್ಲಿ ನನ್ ಮಗಳ ಜೊತೆ ಚಂದ, ಅವ್ರ ತಾಯಿ ಕೂಡ ಗಂಡನ್ ಬಿಡ್ಬಿಟ್ಟವ್ರೆ. ಗಂಡ ಅವ್ರು ಒಂದೇ ಊರು ಲವ್ ಮಾಡಿ ಮದುವೆ ಆಗಿದ್ದು. ಅವರು ಲವ್ ಮಾಡಿ ಮದುವೆ ಆಗಿ ಅವರು ಬಿಟ್ರಾ? ಗಂಡನ್ ಬಿಡ್ಬಿಟ್ಟವ್ರೆ, ಮಕ್ಕಳಾದ್ಮೇಲೆ ಗಂಡನ್ ಬಿಡ್ಬಿಟ್ರು ಅವ್ರು. ಹೆಂಗೆ ಅಂದ್ರೆ ಇದು ಗಂಡ ಒಂದ್ ಕಡೆ ನೂಲಿನಂತ ಸೀರೆ ತಾಯಿನಂತ ಮಗಳು ಅಂತ ಹೇಳ್ದಂಗ ಆಯ್ತು. ಆತರ ಆಗಿದೆ ಸರ್. ಒಂದ್ಸರಿ ಮಾತಾಡ್ ನೋಡೋಣ. ಮಗು ನೋಡೋಕು ಹೋಗಿಲ್ವಾ? ನಾ ಹೋಗ್ತೀನಿ ಅವಾಗ ಅವಾಗ, ಬಟ್ ಮಗು ಕರ್ಕೊಳಕ್ಕೂ ಬಿಡಲ್ಲ ಅವ್ರು. ಮಗು ಓಡಾಡ್ತಿದ್ರೆ ಕರ್ಕತೀನಿ ಅಷ್ಟೇನೆ. ಮನೆ ಹತ್ರ ಬರಬೇಡ ಅಂತ ಗೊತ್ತಲ್ವಾ ಪಾಪ ಹೋಗ್ಲಿ. ಹಾ ಬರುತ್ತೆ, ನನ್ನ ಹತ್ರ ಮಗು ಬರುತ್ತೆ, ಬಟ್ ಬರಕ್ಕೆ ಬಿಡಲ್ಲ ಅವರು. ಸರಿ ಆಯ್ತು, ನಾನು ಮಾತಾಡ್ತೀನಿ. ಹಾ Okay. ಸರಿ ಸರ್, ಆಯ್ತು ಸರಿ.